ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಈ ನಡುವೆ ಮುಸ್ಲಿಂ ಸಮುದಾಯದಲ್ಲಿ ಸಚಿವ ಸ್ಥಾನಕ್ಕೆ ತೀವ್ರ ಪೈಪೋಟಿ ಶುರುವಾಗಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಹೊಸ ಸಂಪುಟದಲ್ಲಿ ಸ್ಥಾನಕ್ಕಾಗಿ ಕಸರತ್ತನ್ನ ಮುಸ್ಲಿಂ ಸಮುದಾಯದ ನಾಯಕರು ಆರಂಭಿಸಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಮತ್ತೊಮ್ಮೆ ಸಂಪುಟದಲ್ಲಿ ಸ್ಥಾನಮಾನಕ್ಕಾಗಿ ಫೈಟ್ ನಡೆಸ್ತಾ ಇದ್ದಾರೆ. ಜಮೀರ್ ಅವರ ಜೊತೆಯಲ್ಲೇ ಯುಟಿ ಖಾದರ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಇವರುಗಳು ಕೂಡ ಕಸರತ್ತನ್ನ ಆರಂಭಿಸಿರುವಂಥದ್ದು. ಹಾಗೆ ತನ್ವೀರ್ ಸೇಠ್, ಯಾಸಿರ್ ಖಾನ್ ಪಠಾಣ್ ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಈ ಬಾರಿ ಮಿನಿಸ್ಟ್ರಿ ಪೋಸ್ಟ್ಗಾಗಿ. ಕಳೆದ ಸಂಪುಟದಲ್ಲಿ ಇಬ್ಬರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿತ್ತು, ಸಚಿವ ಸ್ಥಾನದ ಅವಕಾಶವನ್ನು ನೀಡಲಾಗಿತ್ತು. ಇದೀಗ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಸ್ಥಾನಗಳ ಸಂಖ್ಯೆಯೂ ಹೆಚ್ಚಾಗತ್ತಾ? ಈಗಾಗಲೇ ದಾವಣಗೆರೆಯ ವಿಚಾರವನ್ನು ಮತ್ತೆ ನಾವಿಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು, ಅದರಲ್ಲೂ ಮುಸ್ಲಿಂ ಸಮುದಾಯದವರು ನಮಗೆ ಟಿಕೆಟನ್ನು ಕೊಡಿ ಅಂತ ಹೇಳಿ ಕೇಳಿದ್ರು ಬೈ ಎಲೆಕ್ಷನ್ನಲ್ಲಿ. ಅದು ಸಾಧ್ಯ ಆಗಿರಲಿಲ್ಲ. ಆ ವಿಚಾರಕ್ಕಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನ ಬಗ್ಗೆ ಅಸಮಾಧಾನಗೊಂಡಿದೆ ಅಂತ ಏನು ಹೇಳಲಾಗ್ತಾ ಇದೆ. ಇದೀಗ ಹೊಸ ಸಚಿವ ಸಂಪುಟ ರಚನೆ ಏನಾಗುತ್ತೆ, ಇದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನಕ್ಕಾಗಿ ಈಗ ಬೇಡಿಕೆ ಬರ್ತಾ ಇದೆ. ಪೈಪೋಟಿಯಲ್ಲಿ 10 ಜನರಿದ್ದಾರೆ. ಈ ನಡುವೆ ಯಾರಿಗೆ ಸಿಗತ್ತೆ ಸಚಿವ ಸ್ಥಾನ ಅನ್ನೋದು ಸದ್ಯದ ಕುತೂಹಲ. ಈಗಾಗಲೇ ಮಾತುಕತೆಯಾಗಿರುವಂತೆ ಯುಟಿ ಖಾದರ್ ಅವರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಲ್ಪಸಂಖ್ಯಾತ ಸಮುದಾಯದಲ್ಲಿ, ಅದರಲ್ಲೂ ಮುಸ್ಲಿಂ ಸಮುದಾಯದಲ್ಲಿ ಪೈಪೋಟಿ ಜೋರಾಗಿರುವಂಥದ್ದು ಸಚಿವ ಸ್ಥಾನಕ್ಕಾಗಿ ನನಗೊಂದು ಅವಕಾಶ ಕೊಡಲೇಬೇಕು ಅನ್ನೋದು. ಈಗಾಗಲೇ ಮಾತುಕತೆ ಆಗಿದೆ, ಯುಟಿ ಖಾದರ್ ಅವರಿಗೆ ಕೊಡ್ತಾರೆ ಅಂತ ಹೇಳಿ. ಎನ್ಎ ಹ್ಯಾರಿಸ್ ಅವರು ಸಚಿವ ಸಂಪುಟಕ್ಕೆ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಅವರು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ತನ್ವೀರ್ ಸೇಠ್ ಅವರಿಗೆ ನಿರೀಕ್ಷೆಗಳು ಜಾಸ್ತಿ ಇರುವಂಥದ್ದು. ಹೀಗೆ ಇರುವ ನಾಯಕರೆಲ್ಲರಿಗೂ ಸಚಿವ ಸ್ಥಾನ ಬೇಕು ಅಂತ ಹೇಳಲಾಗ್ತಾ ಇದೆ. ಇದನ್ನು ಕಾಂಗ್ರೆಸ್ ನಾಯಕರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ನೂತನ ಸಿಎಂ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ ಹರೀಶ್? ನವೀನ್, ಬಹಳ ಮುಖ್ಯವಾಗಿರುವಂತದ್ದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ರಚನೆಗೆ ಜೋರಾಗಿ ಚರ್ಚೆಗಳು ನಡೀತಾ ಇದೆ, ಅಂದ್ರೆ ಸಿದ್ಧತೆಗಳು ನಡೀತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಶಿವಕುಮಾರ್ ಅವರು ಇಬ್ಬರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂಗೆ ಮಾತುಕತೆ ಮಾಡೋದಕ್ಕೆ. ಈತ ಅಲ್ಪಸಂಖ್ಯಾತ ಸಮುದಾಯದಲ್ಲಿ, ಅದರಲ್ಲೂ ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ಕೂಡ ಸಚಿವ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿದೆ. ಅರ್ಧ ಡಜನ್ಗೂ ಹೆಚ್ಚು ನಾಯಕರ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಅಂದ್ರೆ ಕಳೆದ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇಬ್ಬರಿಗೆ ಮಾತ್ರ ಸಚಿವ ಸಂಪುಟದಲ್ಲಿ ಅವಕಾಶ ಇತ್ತು. ಈ ಬಾರಿ 6ಕ್ಕೂ ಹೆಚ್ಚು ಜನ ಸಚಿವ ಸಂಪುಟ ಸೇರೋದಕ್ಕೆ ಆಸಕ್ತಿಯನ್ನು ತೋರಿಸ್ತಿದ್ರೆ. ಈ ನಿಟ್ಟಿನಲ್ಲಿ ತೆರೆಮರೆ ಕಸರತ್ತುಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಒಂದು ಬೆಂಗಳೂರಿನ ವಿಚಾರದಲ್ಲಿ ಜಮೀರ್ ಅಹಮದ್ ಅವರು ಮತ್ತೆ ಸಂಪುಟಕ್ಕೆ ಸೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಪಟ್ಟುಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಮೂಲಕ ಒತ್ತಡ ಹಾಕ್ತಾ ಇದ್ದಾರೆ, ವೇಣುಗೋಪಾಲ್ ಅವ್ರ ಮೂಲಕ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ, ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿಬಂದಿತ್ತು. ಹಾಗಾಗಿ ಅವರಿಗೆ ಕೊಡಬಾರ್ದು ಅಂತ ನಿಟ್ಟಿನಲ್ಲಿ ಕೂಡ ಮುಸ್ಲಿಂ ಸಮುದಾಯದ ಹಲ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಇದೆಲ್ಲದ ನಡುವೆ ಕೂಡ ಅವರು ಪೈಪೋಟಿ ನಡೆಸ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ಮಗದೊಂದು ಕಡೆ ಎನ್ಎ ಹ್ಯಾರಿಸ್ ಅವರಿಗೆ ಸಚಿವ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಒಂದು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಎನ್ಎ ಹ್ಯಾರಿಸ್ ಅವರಿಗೆ ತಮ್ಮ ಬೆಂಬಲಿಗರು ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಿಸ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಯುಟಿ ಖಾದರ್ ಅವರು ಸಹಜವಾಗಿ ಕೂಡ ಸರ್ಕಾರ ರಚನೆ ಸಂದರ್ಭದಲ್ಲಿ ಈ ಹಿಂದೆ ಮಾತು ಕೂಡ ಕೊಡಲಾಗಿತ್ತು. ಅಂದ್ರೆ ಮೊದಲ ಅವಧಿಯಲ್ಲಿ ಕೂಡ ನೀವು ಸ್ಪೀಕರ್ ಆಗಿರ್ಬೇಕಾಗುತ್ತೆ, ನಂತರ ನೀವು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುವುದು ಅನ್ನುವಂತ ಭರವಸೆಯನ್ನ ಸಿದ್ದರಾಮಯ್ಯ ಆದಿಯಾಗಿ ನಾಯಕರು ಕೊಟ್ಟಿದ್ರು. ಅದರಂತೆ ಕೂಡ ಈಗ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುವಂತದ್ದು ಬಹುತೇಕ ಖಚಿತವಾಗಿದೆ. ಇನ್ನು ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಕೂಡ ಅವರು ಕೂಡ ಸಚಿವ ಸ್ಥಾನವನ್ನು ಪಡೆಯುವಂತ ನಿಟ್ಟಿನಲ್ಲಿ ಒತ್ತಡಗಳನ್ನ ಹಾಕುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ದೆಹಲಿಗೆ ತೆರಳಿರುವಂತಹ ಸಲೀಂ ಅಹಮದ್ ಅವರು ಮತ್ತೆ ರಿಜ್ವಾನ್ ಅರ್ಷದ್ ಅವರು ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಪಕ್ಷ ಕೊಟ್ಟಿರುವಂತಹ ಕೆಲಸವನ್ನ ಸಮರ್ಪಕವಾಗಿ ಕೆಲಸ ಮಾಡಿದ್ದೀವಿ, ಹಾಗಾಗಿ ತಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಒತ್ತಡವನ್ನು ಹಾಕುವಂತ ಒಂದು ಪ್ರಯತ್ನ ಆಗ್ತಿದೆ. ಇನ್ನು ತನ್ವೀರ್ ಸೇಠ್ ಕೂಡ ಮೈಸೂರು ಭಾಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯರಿಗೆ ಮತ್ತೆ ಬೇರೆಯವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ದೆ. ಆದಲ್ಲಿ ಮೈಸೂರು ಭಾಗದಲ್ಲಿ ಕೂಡ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಸಿಗೋದು ಕಷ್ಟ ಸಾಧ್ಯ ಅನ್ನುವಂತ ಚರ್ಚೆಗಳಾಗ್ತಿದೆ. ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ತಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗಿಪಟ್ಟ ನೀಡಿದ್ದಾರೆ. ಹಾಗಾಗಿ 7 ಜನಕ್ಕೂ ಹೆಚ್ಚು ಜನ ಈಗ ಆಕಾಂಕ್ಷಿಗಳಿದ್ದಾರೆ. ಸೊ ಸಚಿವ ಸ್ಥಾನದಲ್ಲಿ 2 ಇಲ್ಲವೇ 3 ಮಾತ್ರ ಅವಕಾಶ ಕೊಡೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಬಾರಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿರುವಂತ ಕಾರಣಕ್ಕಾಗಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕುತೂಹಲ ಮೂಡ್ತಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.